ಒಂದು ದೊಡ್ಡ ಲಾಸ್ ಆಗಿದೆ ನಿಮಗೆ ಫೈನಾನ್ಷಿಯಲಿ. ಆ ಕಾಲದಲ್ಲಿ 14-15 ಲಕ್ಷ ಕಳ್ಕೊಂಡ್ರಂತೆ. ಒಂದು ಸೋಲು ನಿಮ್ ಹಿಂದೆ ಇದೆ. ಈಗ ಮತ್ತೆ ನೀವು ಜೀವನ ಶುರು ಮಾಡಬೇಕು. 3 ವರ್ಷ ಕೆಲಸ ಇಲ್ಲ, ಆಮೇಲೆ ಬಂದು ಒಂದು ಸೂಪರ್ ಹಿಟ್ ಕೊಟ್ರಿ, ಅನುಭವನ ಚಿತ್ರ ಕೊಟ್ರಿ ನೀವು. ಬಟ್ ಆ 3 ವರ್ಷ ಮಧ್ಯದಲ್ಲಿ ಒಂದ್ ಕಡೆ ಸೋಲು, ಒಂದ್ ಕಡೆ ಹಣ ಇಲ್ಲ, ಇನ್ನೊಂದ್ ಕಡೆ ಅವಮಾನಗಳಾಗ್ತಾ ಇದೆ. ಇದು ಆ ವಯಸ್ಸಲ್ಲಿ ಒಂದು ಚಾಲೆಂಜಿಂಗ್ ಮನೋಭಾವ ಬರುತ್ತಲ್ಲ, ಅದು ತನ್ನಷ್ಟನ ಉಟ್ಕೊಳ್ಳುತ್ತೆ. ನನ್ನ ಹತ್ರ ಇವಾಗಲೇ ಇಲ್ಲ. ನಾನು ಫಸ್ಟ್ ಪಿಕ್ಚರ್ ನಾನು ಇದು ಮಾಡಿದ್ ನೋಡಿ ನನಗೆ ಇವಾಗ ಭಯ ಆಗ್ತಾ ಇದೆ. ಏನು ಇದು ಮಾಡ್ಬಿಟ್ಟು ಎಷ್ಟು ನಾನು ಬಂಡ ಧೈರ್ಯ ತಗೊಂಡೆ ಅಂತೇಳಿ ಇವಾಗ ಭಯ ಆಗ್ತಾ ಇದೆ ನನಗೆ. ಯಾಕಂದ್ರೆ ನನ್ನ ಹತ್ರ ಇದು ಇವಾಗಿಲ್ಲ. ಆವಾಗ ಹೇಗಿತ್ತು ಅಂತ ನನಗೂ ಗೊತ್ತಿಲ್ಲ, ಇದ್ದಿತ್ತು ಹಾಗೆ. ಅಲ್ಲಿ ಇವಾಗ 14 ಲಕ್ಷ ಕಳ್ಕೊಂಡು ಬಂದ ಮೇಲೆ ನಾನು ಮತ್ತೆ ಪುನಃ ಅದನ್ನು ತುಂಬಿಸ್ಬೇಕು. ಸೊ ಯಾವ ರೀತಿ ಪಿಕ್ಚರ್ ಮಾಡೋದು? ಆವಾಗ ನಾನು ಸತ್ಯಜಿತ್ ಅವರ ಒಂದು ಬಾಲಿಕಾ ಬಂಧು ಅಂತ ಪಿಕ್ಚರ್ ನೋಡಿದೆ. ಅದರಲ್ಲಿ ಶರ್ಮಿಳಾ ಠಾಗೂರ್ ಹೆಂಗ್ ಮದುವೆ ಆಗ್ತಾಳೆ ಏನು ಅಂತ ಗೊತ್ತಿಲ್ಲ, ಇದನ್ನಿಟ್ಕೊಂಡು ಲೆಟ್ ಮೀ ಲೈಕ್ ರಿಯಲಿಸ್ಟಿಕ್ ಫಿಲ್ಮ್. ಅದೇ ರೀತಿ ಒಂದು ಇನ್ಸಿಡೆಂಟ್ ನಮ್ಮ ಫಾರ್ ರಿಲೇಟಿವ್ ನಡೆದಿತ್ತು. ಏನಂದ್ರೆ ಫಸ್ಟ್ ನೈಟು ಹುಡುಗಿ ಹೆಂಗು ಕಳಿಸ್ಬಿಟ್ಟಿದ್ದಾರೆ ರೂಮಿಗೆ ಇಬ್ರು. ಅವಳು ಕಿರ್ಸ್ತಾ ಓಡ್ ಬಂದ್ಬಿಟ್ಟಿದ್ದಾಳೆ ಹೊರಗೆ. ಕಿರ್ಸ್ತಾ ಓಡ್ ಬಂದ್ಮೇಲೆ ಹುಡುಗ ಬಂದ್ಬಿಟ್ಟು ನನಗೆ ಹುಡುಗಿ ಬೇಡ, ಮದುವೆ ಕ್ಯಾನ್ಸಲ್. ಆ ಏಜಲ್ಲಿ ಮದುವೆ ಕ್ಯಾನ್ಸಲ್ ಅಂತ ಹೇಳಿದ್ರೆ ಎಲ್ಲ ಭಯ ಪಟ್ಕೊಂಡು ಇದು ಮಾಡ್ಕೊಂಡು ಎಲ್ಲರೂ ಬಂದ್ಬಿಟ್ಟು ಹುಡುಗಿಗೆ ಸಮಾಧಾನ ಹೇಳಿ ಇದು ಮಾಡಿ ರೂಮ್ ಒಳಗೆ ಕಳಿಸಿ ಇದು ಮಾಡಿದ ಮೇಲೆ ನನಗೆ ಅದು ಇನ್ಸಿಡೆಂಟ್ ನಮ್ಮ ತಾಯಿ ಹೇಳ್ತಾ ಇದ್ರು ಹೀಗಾಯ್ತು ಅಂತೇಳಿ. ಇವಾಗ ಯೋಚನೆ ಮಾಡಕ್ ಹೊತ್ಕೊಂಡು ಯಾಕೆ ಹಾಗಾಗಲಿ ಸಾಧ್ಯ? ಸೊ ಏನೂ ಅರಿಯದ ಒಂದು ಹುಡುಗಿ, ಅತಿ ಉತ್ಸಾಹದ ಒಬ್ಬ ಹುಡುಗ, ಇವ್ರನ್ನ ಸೇರಿಸಿದಾಗ ಆಗುವಂತ ಒಂದು ಕ್ಲೇಶ, ಇದೇ ಅನುಭವ. ಒಂದು ಹುಡುಗಿ ವಿಧವೆ ತಾಯಿ, ಸುಮ್ಮನೆ ಹುಡುಗಾಟದಲ್ಲೇ ಬೆಳೆದಂಥ ಹುಡುಗಿ, ಸಿಟಿ ಬಂದಂಥ ಒಬ್ಬ ಹುಡುಗ, ಮದುವೆಗೆ ಬಂದಾಗ ಅತಿ ಉತ್ಸಾಹ. ಅವ ನಮ್ಮ ಅನುಭವಗಳು. ಒಂದು ಸೆಕ್ಸ್ ಬುಕ್ ತಗೋಬೇಕಂತೇಳಿ ಎಷ್ಟು ಕಷ್ಟಪಡ್ತಿದ್ವಿ, ಒಂದು ನಿರೋಧ ತಗೋಬೇಕು ಅಂತ ಎಷ್ಟು ಕಷ್ಟಪಡ್ತಿದ್ವಿ ಅಂತ ಇದರಲ್ಲಿ ಅದನ್ನ ಇದು ಮಾಡ್ಕೊಂಡು ಅದನ್ನ ಒಂದು ಹ್ಯೂಮರಸ್ ಆಗಿ ಹೇಳಿದೆ. ಸೊ ಇದೆಲ್ಲ ಪಾಯಿಂಟ್ಸ್ಗಳು ಏನಾಯ್ತು ಅಂತ ಹೇಳಿದ್ರೆ, ನೋಡಿದ ಪಿಕ್ಚರಿಗೆ ಅಲ್ಲಿ ಪಿಕ್ಚರ್ ನೋಡ್ತಾ ಇರಲಿಲ್ಲ, ಅವ್ರವ್ರು ಮಾಡಿದ್ದೇ ಎಲ್ಲ ಕಾಣಿಸ್ತಾ ಇತ್ತು. ತಮ್ಮನ್ನು ತಾವೇ ಐಡೆಂಟಿಫೈ ಮಾಡ್ಕೊಂಡ್ರು ಅಷ್ಟೇ. ಗೌಪ್ಯವಾಗಿದ್ದನ್ನ ನೀವು ಹೊರಡೆ ತಂದ್ರಿ. ಎಷ್ಟು ಕನ್ನಡಿ ಹಿಡಿದೆ ಅಷ್ಟೇ, ಇನ್ನೇನಿಲ್ಲ. ಅವ್ರು ಮಾಡ್ತಾ ಇದ್ದನ್ನೇ ಕನ್ನಡಿ ಹಿಡಿದಾಗ ಅವರಿಗೆ ಕೆಲವರಿಗೆ ಇದಾಗಿದೆ, ಏನು ನಮ್ಮ ಕನ್ನಡಿ ಹಿಡಿದ್ಬಿಟ್ಟಿದ್ದಾನೆ ಅಂತೇಳಿ. ನಾನು ಸೆನ್ಸಾರಲ್ಲಿ ಸಿಕ್ಕೊಂಡಿದ್ದು ಅದೇ ಕಾರಣ. ನನ್ನ ಕಡೆ ಯಾಕೆ ನಾನು ಸೆನ್ಸರಲ್ಲಿ ಸಿಕ್ಕಾಕೊಂಡು ಆ ರೀತಿ ಹೇಳ್ದ ಅವನು ಅಂತೇಳಿ ಇದು ಮಾಡ್ಕೊಂಡು ನೋಡಿದಾಗ ಅವನಿಗೆ ವಯಸ್ಸಾಗಿದೆ ಒಬ್ಬ ಮುದುಕ. ಇದರಲ್ಲಿ ಒಬ್ಬ ನಿರೋಧ ಕೇಳಲಿಕ್ಕೆ ಬಂದಾಗ ಒಬ್ಬ ಮುದುಕ ಬರ್ತಾನೆ ನಿರೋಧ ಕಡೆ ಅಂತೇಳಿ. ಕೊನೆ ನೋಡಿದಾಗ ಅವನು ಅವ್ರ ಫೇಸ್ ಇಬ್ರು ಒಂದೇ ರೀತಿ ಇದೆ. ಸೆನ್ಸಾರ್ ಆಫೀಸರಿಗೆ ತಾನೇ ಎಲ್ಲೋ ಇದು ಮಾಡ್ದಂಗೆ ಅನಿಸ್ತಾನೋ, ಸಿಕ್ಕಾಪಟ್ಟೆ ಉರಿ ಹೊತ್ಕೊಂಡ್ಬಿಡ್ತು. ರೈಟ್. ಈಗ ಫಿಲ್ಮ್ ಹಿಟ್ ಆಗಿದೆ, ಅದ್ರ ಬಗ್ಗೆ ನಾವು ಆರಾಮಾಗಿ ಮಾತಾಡ್ತಾ ಇದ್ವಿ. ಸೂಪರ್ ಹಿಟ್ ಆಗಿದೆ, ಅದಕ್ಕೆ ಸ್ಟೇಟ್ ಅವಾರ್ಡ್ ಎಲ್ಲ ಬೇರೆ ಸಿಕ್ತು ಆ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ನೀವು ಮಾಡ್ತಿರ್ಬೇಕಾದ್ರೆ ಇದನ್ನ ಕನ್ವಿನ್ಸ್ ಮಾಡೋದು, ಒಂದು ಪಿಕ್ಚರ್ ಮಾಡೋದು ಎಷ್ಟು ಕಷ್ಟವಾದ ವಿಷಯ ಸರ್ ಅದು. ಈ ಥರ ಒಂದು ಸಬ್ಜೆಕ್ಟ್ನ ಒಂದು ಆಕ್ಟರ್ಗೆ ಹೋಗಿ ಹೇಳಬೇಕು, ಅವರದನ್ನು ಒಪ್ಪಬೇಕು, ದೊಡ್ಡ ಕಷ್ಟ. ಅದಕ್ಕೋಸ್ಕರ ಇಲ್ಲಿ ಏನಂತ ನಾನೇ ಪ್ರೊಡ್ಯೂಸರ್ ಆಗಿದ್ದ ಸಾಧ್ಯವಾಯ್ತು. ಹೌದು. ಇಲ್ಲಿ ಓಕೆ, ನಮ್ಮ ಅಪರಿಚಿತ ಡಿಸ್ಟ್ರಿಬ್ಯೂಟರ್ ಮಾಡಿದಂಥ ಡಿಸ್ಟ್ರಿಬ್ಯೂಟರ್ ಹತ್ರನೇ ಹೋದೆ. ಅವ್ರು ಪಿಕ್ಚರ್ ಮಾಡ್ತಾರೆ, ಓಕೆ ಮಾಡೋಣ, ಫೈನಾನ್ಸ್ ಮಾಡೋಣ, ಅದಕ್ಕಿದೆ ಅಂತೇಳಿ. ಓಕೆ, ಯಾರು ಹೀರೋ ಅಂದೆ? ನಾನೇ ಹೀರೋ ಅಂದೆ. ಹೌದಾ, ಹಾಗಾದ್ರೆ ಪಿಕ್ಚರ್ ಮಾಡ್ಕೊಂಬನ್ನಿ ಅಂದರು. ಯಾಕೆಂದ್ರೆ ನನ್ನ ನೋಡಿದ್ರೆ ಅವ ಹೀರೋ ಇದ್ದಂಗೆ ಇಲ್ಲ, ನನ್ಗೆ ಗೊತ್ತಿತ್ತು. ಬಟ್ ನನಗೆ ಅನಿಸ್ತಾ ಇತ್ತು ಆ ಪಿಕ್ಚರ್ ಕ್ಯಾರೆಕ್ಟ್ರು ಹೀರೋನೇ ನಾನೇ ಅಂತ. ಯಾಕಂದ್ರೆ ಅಲ್ಲಿ ಬೇಕಾಗಿದ್ದು ಒಬ್ಬ ಆರ್ಡಿನರಿ ಬಾಯ್ ಅಷ್ಟೇ. ಸೊ ಐ ವಾಸ್ ಲುಕಿಂಗ್ ಲೈಕ್ ದಟ್. ಸೊ ಇದು ಮಾಡ್ಕೊಂಡು ಸುತ್ತಮುತ್ತ ನಡೆದ ಇನ್ಸಿಡೆಂಟ್ನೆಲ್ಲ ತುಂಬಿ ಇದು ಮಾಡಿದ್ದು. ಆಕ್ಟರ್ಸ್ ನ ಕನ್ವಿನ್ಸ್ ಮಾಡೋದು, ನಟಿಯರ್ನ ಹುಡುಕೋದೆಲ್ಲ ಕಷ್ಟ ಆಯ್ತಾ? ಬಹಳ ಕಷ್ಟ ಆಯ್ತು. ಅವಾಗ ಹುಡುಕ್ತಿದ್ದಾಗ ನಾನು ಹುಡುಕ್ತಾ ಇದ್ದಿದ್ದು ನನ್ನ ಕಲ್ಪನೆಯಲ್ಲಿ ನಮ್ಮ ಮನೆ ಎದುರು ಒಬ್ಬ ಕೆಲಸ ಹುಡುಗಿ ಹೋಗ್ತಾ ಇದ್ಲು, ತಲೆ ಕದ್ಕೊಂಡು ಹಿಂಗೆ ಮಾಡ್ಕೊಂಡು ಮಾಡೋರು. ಹುಡುಗನ ಜೊತೆ ಬೆಳಿತಿರ್ತಾಳೆ, ಭಾಳ ಬಜಾರಿ ಇದು ಮಾಡ್ಕೊಂಡಿದ್ರಲ್ಲಿ ಇದಿಲ್ಲ, ಚಡ್ಡಿ ಎಳಿತಾಳೆ, ಇದು ಮಾಡ್ತಾಳೆ, ಆ ರೀತಿ ಹುಡುಗನ ರೀತಿನೇ ಅವಳು ಬೆಳಿತಾಳೆ. ನನಗನ್ಸ್ತು ಓಕೆ ಹೀರೋಯಿನ್ ಹೀಗಿರ್ಬೇಕು ಅಂತೇಳಿ. ಸೊ ಅವ್ರು ಎಲ್ಲ ಇದು ಮಾಡ್ತಾಗ ಅಭಿನಯ ಸಿಕ್ಕಿದ್ಲು. ಕರೆಕ್ಟ್. ಸೊ ಅವಳನ್ನ ಮೋಲ್ಡ್ ಮಾಡಿದೆ. ಅಫ್ಕೋರ್ಸ್ ಅದಕ್ಕೆ ಸಿಕ್ಕದಂತ ಜನಪ್ರಿಯತೆ ನಮ್ಮೆಲ್ಲರೂ ಗೊತ್ತೇ ಇದೆ. ನನಗೆ ಇನ್ನೂ ಚೆನ್ನಾಗಿ ಅನ್ಪಾದೆ ಅದನ್ನ ಗ್ಲೂಕೋಸ್ ಬಿಸ್ಕೆಟ್ ಹಾಕಿ ಸ್ಲೈಡ್ ತರ ನೋಡೋಂತ ಸೀನ್ ಆಗ್ಲಿ, ಏನ್ ಕ್ಲಿಕ್ ಆಯ್ತು ಸರ್ ಸೀನ್ ಅಲ್ಲ. ಎಲ್ಲಾ ರಿಯಲಿಸ್ಟಿಕ್ ರೇಡಿಯೋ ಸಹಿತ ನಡೆದಂತ ಘಟನೆಗಳು. ನಮ್ಮನೆಲ್ಲ ಒಂದ್ ರೇಡಿಯೋ ಇತ್ತು, ಹೊಡೆದಾಗ ಅದು ಆಡ್ತಾ ಇತ್ತು, ಎಲ್ಲ ಲೂಸ್ ಕಾಂಟ್ಯಾಕ್ಟ್, ಅದು ಬೇರೆ ವಿಷಯ. ಹೌದು, ಅದನ್ನ ಹಾಗೇ ಇಟ್ಟೆ ಅಲ್ಲಿ. ಈ ಮಡಿವೆಂತಿಗೆ ಗೆರೆಗಳನ್ನ ಮೀರೋದು ಮುಜುಗರ ಆಗ್ತಿತ್ತ ನಿಮ್ಗೆ? ನನ್ಗೆ ಗೊತ್ತಿತ್ತು ಬೈಬೋದು, ಕೆಲವ್ರು ಇದು ಮಾಡ್ಬೋದು ಅಂತ ಹೇಳಿ ಇದು ಮಾಡ್ಕೊಂಡ್ರಲ್ಲಿ ಅದು ಅನ್ಸಿತ್ತು. ಅದಕ್ಕೆ ರೆಡಿಯಾಗೇ ಇದ್ದೆ ನಾನು. ಸೊ ನನ್ನ ಕ್ವಶನ್ ಅದು, ಈ ರೀತಿ ಪಿಕ್ಚರ್ ಯಾಕೆ ಮಾಡಬಾರ್ದು? ಸೊ ಅಲ್ಲಿ ಕಾಣಿಸ್ತಾ ಇದೆ ದರ್ ಇಸ್ ಎ ಲೆಸನ್. ಗೊತ್ತಿಲ್ಲದಂತ ಹುಡುಗಿನ ಇದು ಮಾಡ್ಕೊಂಡು ಮದುವೆ ಮಾಡಕ್ ಹೋಗ್ಬೇಡಿ, ಟೀಚರ್ ಸಮಥಿಂಗ್ ಅಂತ ಒಂದು ಲೆಸನ್ ಇದೆ. ಹೀರೋ
ಅಫೇರ್ ಇಟ್ಕೊಂತಾನೆ, ಇದು ಮಾಡ್ತಾನೆ, ಕಡೆ ರಿಯಲೈಸ್ ಆಗ್ತಾನೆ. ಈ ರೀತಿ ಇದೆಲ್ಲ ಏನಾಗುತ್ತೆ, ಎಷ್ಟೋ ಆ ರೀತಿ ಮಾಡಿದ ಜನಗಳಿಗೆಲ್ಲ ಅದು ಇದಾಗಿ ಕಾಣಿಸಿದೆ. ರೈಟ್. ಓ ಉರ್ದಿ ಎತ್ಕೊಂಡ್ಬಿಟ್ಟಿದೆ. ಎಂಥ ಪಿಕ್ಚರ್ ಇದು, ಕೊಳಕ್ ಪಿಕ್ಚರ್. ಯಾಕಂದ್ರೆ ಅವ್ರು ಮಾಡಿರೋದೇ ಅಲ್ಲಿ ಕಾಣಿಸುತ್ತೆ. ಸೊ ಈ ಡಬಲ್ ಮೀನಿಂಗ್ ಅದೆಲ್ಲ ಒಂದು ಶುಗರ್ ಕೋಟಿಂಗ್ ತರ ಆಯ್ತು ಒಳಗಡೆ ಇರುವ. ಇಲ್ಲ, ಅದ್ರಲ್ಲಿ ಡಬಲ್ ಮೀನಿಂಗೇ ಇಲ್ಲ. ಹ್ಮ್. ವಿಷಯಗಳು ಅದೇ, ಏನ್ ಬೇಕೋ ಅದನ್ನ ಹೇಳ್ತಾ ಇದ್ದಿದ್ದು ಅಷ್ಟೇ. ರೈಟ್ ರೈಟ್. ಡಬಲ್ ಮೀನಿಂಗ್ ಅರ್ಥನೇ ಇಲ್ಲ ಪದಗಳಿಗೆ. ಕರೆಕ್ಟ್ 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 ಕರೆಕ್ಟ್. ಅದು ಅವ್ರವ್ರ ಮನ್ಸಲ್ಲಿರುತ್ತೆ. ಹ್ಮ್. ಅವ್ರಿಗೆ ಬೇಕು ಅಂತ ಅನ್ಸಾಗ ಏನೇನೋ ಅನ್ಕೋಬಹುದು. ಮತ್ತೆ ಇಲ್ಲದ್ರೆ ಆ ಪದಕ್ಕೆ ಡಬಲ್ ಮೀನಿಂಗೇ ಇರಲ್ಲ. ನೋಡೋರು ಮನಸ್ಸದು. ಎಸ್, ಕೇಳೋರು ಇದು ಕಿವಿಯಲ್ಲಿ ಅವ್ರಿಗೆ ಹಂಚಿದ್ರೆ ಅದು ಡಬಲ್ ಮೀನಿಂಗ್, ಅದರ್ವೈಸ್ ಇದಿಲ್ಲ. ರೈಟ್. ಕೆಲವು ಗಂಟೆಗಳಲ್ಲಿ ನಿಮ್ಮ ಲೈಫ್ ನ ರಿವೈಂಡ್ ಮಾಡಿ ನಿಮ್ಗೆ ತೋರ್ಸಕ್ ಪ್ರಯತ್ನ ಪಟ್ಟಿದೀವಿ. ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅಂತ ಅನ್ಸುತ್ತೆ ನಿಮಗೆ? ನಾನು ಯಾವತ್ತೂ ಆತ್ಮವಂಚನೆ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನನಗೆ ಗೊತ್ತು ಆಸ್ ಎ ಫಿಲಾಸಫರ್ ಏನಂದ್ರೆ, ಕೊನೆಗೆ ನಮ್ಮ ಬದುಕು ಕಳೆಯೋದು ನಮ್ಮ ಆತ್ಮ ಜೊತೆಗೆ. ನಾವು ಆತ್ಮಕ್ಕೆ ವಂಚನೆ ಮಾಡ್ಕೊಂಡು ಅದಕ್ಕೆ ನಮ್ಗೆ ಹೊಡಿತಾ ಇರುತ್ತೆ ಕೊನೆಯ ಕಾಲದಲ್ಲಿ. ಮಗನೇ ಹೀಗಂದೆ, ಬೇಡ ಬೇಡ ಅಂತ ಹೇಳಿದ್ರು ಮಾಡಿದೆ ನೀನು. ಕರೆಕ್ಟ್. ಸೊ ಅದಕ್ಕೆ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ, ನಾನು ಆತ್ಮವಂಚನೆ ಮಾಡ್ಕೊಳ್ಳಲ್ಲ. ಮಾಡಲ್ಲ ಇದು ಅಂದ್ರೆ ಮಾಡಲ್ಲ. ಓಕೆ, ಮಾಡ್ತೀನಿ ಅಂದ್ರೆ ಮಾಡ್ತೀನಿ, ಮಾಡು ಅಂತ ಹೇಳಿದ್ರೆ ಮಾಡ್ತೀನಿ. ಲವ್ಲಿ ಸರ್. ನೀವು ಯಾರಿಗಾರು ಸಾರಿ ಹೇಳಬೇಕು ಅಂದ್ರೆ, ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ, ಏನಾರು ಕನ್ಫೆಷನ್ ಇದ್ರೆ, ಏನಾರು ಪಾಪ ಬಗ್ಗೆ ನಿಮ್ಮನ್ನು ಕಾಡ್ತಾ ಇದ್ರೆ ಹಂಚ್ಕೋಬಹುದು. ಯಾರು ನನ್ನ ಬಗ್ಗೆ ಕಮೆಂಟ್ ಮಾಡಿರೋದು, ಇವಾಗ ನನ್ನ ಬಗ್ಗೆ ರಾಂಗ್ ಇದು ಹೇಳಿದ್ರು ಸಹಿತ, ಅವ್ರು ಏನೋ ಹೇಳಿದ್ರು ಸಹಿತ ಏನೋ ಇಟ್ಕೊಂಡು ಹೇಳ್ತಾರೆ. ನನಗೆ ಕೆಟ್ಟದ್ದು ಅಂತ ಅನ್ಸ್ಬೋದು, ಬಟ್ ಅವ್ರು ಹೇಳೋದ್ರಲ್ಲಿ ಅವ್ರು ಅದೃಷ್ಟಿಕೋನ ಇಟ್ಕೊಂಡು ಹೇಳ್ತಾರೆ. ಸೊ ಒಳ್ಳೇದು ಅನ್ಸ್ಬೋದು, ಅದೃಷ್ಟಿಕೋನ ಇಟ್ಕೊಂಡು ಹೇಳ್ತಾರೆ. ಆ ರೀತಿ ಎಷ್ಟೋ ಜನರು ನನ್ನ ಅಭಿಮಾನಿಗಳಾಗ್ಬೋದು, ಇದಾಗ್ಬೋದು ಹೇಳಿದ್ದಾರೆ. ಅವರಿಗೆ ತಿಳುವಳಿಕೆ ಇಲ್ಲದೆ ಹೇಳಿರ್ಬೋದು ಅಂತ ನಾನು ಅನ್ಕೊಂತೀನಿ. ಇಲ್ಲ ಅಂತ ಹೇಳಿದಾಗ ಓಕೆ, ಅವರು ಅನ್ಸಿದ್ ಹೇಳಿದ್ದಾರೆ, ಎಲ್ಲೋ ಕರೆಕ್ಷನ್ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಂತೀನಿ. ಸೊ ಅವರಿಗೆಲ್ಲ ನನ್ನ ಥ್ಯಾಂಕ್ಸ್. ಸಾರಿ ಫಸ್ಟ್ ಆಫ್ ಆಲ್ ನಾನು ಹೇಳಿದ್ನಲ್ಲ, ಅಂತ ಕೆಲಸ ನಾನು ಮಾಡೋಕ್ಕೆ ಹೋಗಲ್ಲ. ನಾನು ರಿಪೆಂಟೇ ಮಾಡಲ್ಲ. ಯಾವ್ದು ಅಕ್ರಮ ಮಾಡಿದ್ರೆ ಓಕೆ, ನಾನು ಪ್ರೀತಿ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಮಾಡ್ತೀನಿ ಯಾವುದೇ ಕೆಲಸನ. ಸಾರಿ ಹೇಳುವಂತ ಪ್ರಸಂಗ ಬರಬಾರ್ದು ಅಂತ ನಾನು ಇದರಲ್ಲಿ. ಲೈಫಲ್ಲಿ ಏನಾದ್ರು ಪಾಪ ಪ್ರಜ್ಞೆ ಕಾಡ್ತಿದ್ಯಾ, ಏನಾರು ಹೇಳ್ಕೋಬೇಕು ಅನ್ಸುತ್ತೆ? ಪಾಪ ಪ್ರಜ್ಞೆ ಹೇಳಿದ್ನಲ್ಲ, ಪಾಪ ಮಾಡಿದಾಗ ಅದು ಪಾಪ ಅನ್ಸ ನಾನು ಮಾಡೋಕ್ಕೆ ಹೋಗಲ್ಲ. ಏನೋ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡೆ ಮಾಡಿರ್ತೀನಿ. ತಪ್ಪಾಗಿರ್ಬೋದು, ನಿಂಗೆ ತೊಂದರೆ ಆಗಿರ್ಬೋದು. ಹೋಗಿ ತೊಂದರೆ ಆದಾಗ ನೋಡಪ್ಪ ಈ ರೀತಿ ಮಾಡಿದೆ, ಬಟ್ ನಿಂಗೆ ತೊಂದರೆ ಆಯ್ತು ಸಾರಿ ಅಂತ ಹೇಳಿರ್ಬೋದು ಅಷ್ಟೇ. ಸೊ ನಾನು ಯಾವತ್ತೂ ನನ್ನ ಶಿಷ್ಯಂದ್ರಿಗಳು ಹೇಳೋದು, ನಿಮ್ಗೆ ನೋಡಿದಾಗ ಗಂಡು ಮಾಡಿ ಒಂದು ಫಸ್ಟ್ ನಾನು ಲೆಸನ್ ಹೇಳೋದು ಅಷ್ಟು ನೋಡಿ, ಯಾರು ಕಾಲು ಎಳಿಯೋಕೆ ಹೋಗ್ಬೇಡಿ. ಯಾತಕ್ಕೆ ಅಂತ ಹೇಳಿದ್ರೆ, ಜಸ್ಟ್ ಥಿಂಕ್ ಓವರ್ ಇಟ್. ಇವನ್ ಮೇಲೆ ಹೋಗ್ತಿದ್ದಾನ ಅಂತ ಇವನ್ ಕಾಲು ಎಳಿತೀರಾ, ಓಕೆ, ಅವನ್ ಮೇಲೆ ಹೋಗ್ತಿರ್ತಾನೆ, ನೋಡಕ್ಕಾಗಲ್ಲ. ನಿಮ್ ಕಾಲು ಎಳಿತಿರ್ತೀರಾ, ಇಲ್ಲೋ ಹೋಗ್ತಿರ್ತಾನೆ, ಇದಕ್ಕೆಲ್ಲ ಹೇಳ್ತೀರಾ. ಬಟ್ ನಿಮ್ ಲೆವೆಲ್ ಏನಾಯ್ತು, ಎಲ್ಲರ ಕಾಲ್ ಲೆವೆಲಲ್ಲೇ ನೀವು ಇರ್ತೀರಾ, ಮೇಲೆ ಬರಲ್ಲ ನೀವು. ಆದ್ರೆ 10 ಜನರಿಗೆ 10 ಯೂನಿಟ್ ನೀವು ಯೂಸ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, 100 ಯೂನಿಟ್ ಆಯ್ತು. ಆ 100 ಯೂನಿಟ್ ತಗೊಂಡು ನಿಮ್ಮನ್ನೇ ಏಳ್ಕೊಳ್ಳಿ, ನೀವು ಅಲ್ಲೋಟ್ ಹೋಗ್ತೀರಾ, ಅವ್ರಿಗಿಂದ ಮೇಲೆ ಹೋಗ್ತೀರಾ. ಡೂ ದಟ್, ನಾಟ್ ದಿಸ್. ಸೂಪರ್, ವೆಲ್ ಸರ್. ರೈಟ್.